ಇವತ್ತು ವಿಡಿಯೋ ಸಮೇತ ಇವತ್ತಲ್ಲಿ ನಡೆದಿರ್ತಕ್ಕಂಥದ್ದನ್ನು ಯಶವಂತಪುರದ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರ ಇವರು ಬೇರೆಯವ್ರಿಗೆ ಹೇಳ್ತಾರೆ. ಸಂವಿಧಾನದ ಬುಕ್ ಇಟ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ಅದರಿಂದ ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ಪ್ರಕ್ರಿಯೆಗಳಾಗಬೇಕು ಅಂದರೆ, ಪರಿಷ್ಕರಣಾ ಪಟ್ಟಿ ಆಗಬೇಕು ಅಂತ ಇದ್ದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡು ಇವರು ಯೋಗ್ಯತೆ ನೋಡಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರಲ್ಲ, ಹಾಗಾಗಿದೆ ಹೀಗಾಗಿದೆ, ಅದಕ್ಕೆ ಬೇರೆಯವ್ರನ್ನ ಡೆಪ್ಯೂಟ್ ಮಾಡೋದಲ್ಲ ಸುಪ್ರೀಂ ಕೋರ್ಟ್ನಿಂದ. ಆ ರೀತಿ ಬಹುಶಃ ಇದು ಬೇರೆ ಒಂದು ಮುಖ್ಯಸ್ಥರುಗಳನ್ನು ತರಬೇಕಾಗ್ತದೆ. ಇದಕ್ಕೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಈ ಪ್ರಕ್ರಿಯೆಗಳಿಗೆ ಇದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ನಮ್ಮ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಕೇಂದ್ರದ ಚುನಾವಣಾ ಆಯುಕ್ತರ ಒಂದು ಭೇಟಿಗೆ ಅವಕಾಶವನ್ನು ಕೇಳಿ ಇದು ಎಲ್ಲದರ ಮಾಹಿತಿಗಳನ್ನು ದಾಖಲೆಗಳನ್ನು ಒಳಗೊಂಡಂತೆ ಇವತ್ತು ಈ ಒಂದು ಚುನಾವಣಾ ಆಯುಕ್ತರ ಮುಂದೆ ಇಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಆದರೆ ತಕ್ಷಣ ಇವತ್ತು ಸರಿಯಾದ ರೀತಿಯಲ್ಲಿ ಚುನಾವಣಾ ಆಯುಕ್ತರು ಈ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಈ ರೀತಿ ಅಕ್ರಮ ಮತದಾರನ ಸೇರಿಸ್ತಾ ಇದ್ದಾರೆ ಅದನ್ನು ಕಡಿವಾಣ ಆಗ್ತಕ್ಕಂಥ ದೃಷ್ಟಿಯಿಂದ ಬರೀ ಸಣ್ಣ ಪುಟ್ಟ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಾಗೋದಿಲ್ಲ. ಜಿಲ್ಲಾಧಿಕಾರಿ ಮಟ್ಟದವರನ್ನೇ ಇವತ್ತೊಂದು 2-3 ಜನನ್ನ ಇವತ್ತು ಈ ಚುನಾವಣಾ ಆಯುಕ್ತರು ಇವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಆಗ್ರಹ ಮಾಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಮಾಡಿದ್ರಿಂದ ಅಧಿಕಾರ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಅವ್ರಿಗೆ ಬಂತು. ಅಂತಹ ಭಯ ಕಾಡ್ತಾ ಇರೋದ್ರಿಂದ ಇಂಥ ಅಕ್ರಮಗಳಿಗೆ ಕೈ ಹಾಕಿದ್ದಾರೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತು ಈ ರೀತಿ ಇವರೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಒಂದು ಕಡೆ ಯಾವೊಂದು ಗ್ಯಾರಂಟಿ ಸ್ಕೀಮ್ಗಳು ಅಂತೇಳಿ 3 ವರ್ಷದ ಹಿಂದೆ ಘೋಷಣೆ ಮಾಡಿದ್ರು. ಅವತ್ತು ಇವರಿಗೆ ಪರಿಜ್ಞಾನ ಇರಲಿಲ್ವಾ? ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು, ಸರಿಯಾದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಇವರಿಗೆ ಅನುಭವ ಇರಲಿಲ್ವಾ? ಇವರೆಲ್ಲ ಸೀನಿಯರ್ ಲೀಡರ್ಗಳೇ ಇದ್ದಾರೆ. ಆಗ ತರಾತುರಿನಲ್ಲಿ ಮತ ಪಡೀತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ಈ ರೀತಿ ಮತದಾರರ ಮೇಲೆ ಪ್ರಭಾವ ಮಾಡಿ ಬೀರಿ ಇವತ್ತು ಈಗ ಇಲ್ಲ ದುಡ್ಡು ಬಹಳ ರೀತಿಯಲ್ಲಿ ಅಕ್ರಮವಾಗಿ ಹೋಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ 3 ವರ್ಷ ಆದಮೇಲೆ ಈಗ ನಿಮಗೆ ಮನವರಿಕೆ ಆಗಿದೆಯಾ?